ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದೇನೈತಿ, ನಾನು ಒಂದು ಕಾಫಿ ಮಾಡ್ಕೊತೀನಿ. ಹಾಲು ಮಾತ್ರ ಈ ಥರ ಉಕ್ಕಾಕೆ ಆಗ್ಬಿಟ್ಟೈತಿ, ತೊಳಗೆ ಬೀಳಾಕತ್ತಿತ್ತು, ತೆಗೆದ್ಬಿಟ್ನಿ. ಮತ್ತು ಇವಾಗ ಏನೈತಿ, ಇವತ್ತು ಯಾವ ರೆಸಿಪಿ ಮಾಡೋಕೆ ಆಗ್ತೈತಿಲ್ಲ ಗೊತ್ತಿಲ್ಲ. ಎಲ್ಲರೂ ಬೇಜಾರು ಮಾಡ್ಕೋಬೇಡ್ರಿ, ಯಾಕಂದ್ರೆ ನನಗೊಂದು ಮೇಕಪ್ ಬಂದಿತ್ತು, ಜಲ್ದಿ ಹೋಗಬೇಕಾಗಿತ್ತು. ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ವಿ, ಆದರೂ ನಂಗೆ ಟೈಮನ್ನು ಸಿಗಲಿಲ್ಲ. ಕಸ ತೆಗಿಯೋದು, ದೀಪ ಹಚ್ಚೋದು, ಇದೆಲ್ಲ ಜಳಕ್ಕೆ ಅದು ಆಗಬೇಕಾದ್ರೂ ಟೈಮ್ ಹೋಯ್ತು. ಹೀಗಾಗಿ ಇವತ್ತು ಗುರುವಾರ ಬೇರೆ, ಮಲೈಗೆ ಹೋಗಬೇಕು. ಹೀಗಾಗಿ ನಾನು ರೆಸಿಪಿನ ಮಾಡೋಕೆ ಆಗ್ತೈತಿಲ್ಲ ಅಂತ ಒಂದೇ ಬೇಜಾರು. ಇವಾಗ ಏನೈತಿ, ಒಂದು ಕಾಫಿ ಮಾಡ್ಕೊತೀನಿ. ಇದಕ್ಕೊಂದು ಅರ್ಧ ಸ್ಪೂನ ಕಾಫಿ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡನಿ. ಬ್ರೂ ಮಾಡತ್ತೇನೆ ನನಗೆ ಒಂಚೂರು ಸಕ್ಕರೆ ಹಾಕ್ಕೊಂಡು ಏನೈತಿ, ಹಾಲು ಅದಕ್ಕೆ ಕಾಸ್ಕೊಂಡು ನಾನು ಕಾಫಿನ ಮಾಡ್ಕೊತೀನಿ. ನೀವು ಕುಡಿಬಾರಿ ಅಂತ ಹೇಳ್ಬೋದು. ಜಾಸ್ತಿ ಸಕ್ಕರೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ನನಗೊಂದು ಸ್ವಲ್ಪ ಜಾಸ್ತಿ ಸಕ್ಕರೆ ಬೇಕು, ಅದಕ್ಕೆ ಹಾಕಿರೋದು. ಈ ಥರ ಮಾಡ್ಕೊಂಡು ಏನೈತಿ, ಹಾಲು ಕಾಸ್ಕೊಂಡನಿ. ಇವಾಗಲ ಅದನ್ನು ಇದಕ್ಕೆ ಹಾಕ್ಕೋತೀನಿ. ಈ ಥರ ಒಂದು ಕಾಫಿನ ನಾನು ಮಾಡ್ಕೊಂಡೀನಿ. ಇವಾಗ ಕುಡಿದ್ಬಿಟ್ಟು ಏನೈತಿ, ಪಾರ್ಲರ್ಗೆ ಹೋಗಬೇಕು. ಕಾಫಿ ಕುಡ್ಕೊಂಡು ಇವಾಗ ಹೊರಟಿದ್ದೀನಿ. ನಾನೀಗ ಫಸ್ಟ್ ಹೊಂಟಿದ್ದು ಮಲ್ಲೈ ದೇವಸ್ಥಾನಕ್ಕೆ. ದೇವ್ರಿಗೆ ಹೋಗಿ ಮುಂದೆ ಮಾಡಬೇಕು ಕೆಲಸನ. ಇದು ಬನಶಂಕರಮ್ಮ ಮಹಾದೇವ್ರ ಗುಡಿ, ಬನಶಂಕರಮ್ಮನ ಗುಡಿ, ಮಲ್ಲೈನ ಗುಡಿ. ಅವ್ವ ಕೀಲಿ ಹಾಕಿಬಿಟ್ಟಿದ್ದಾರಲ್ಲಪ್ಪ, ಗುಡಿ ಅನ್ಕಾರ ಕೀಲಿ ಹಾಕಿಬಿಟ್ಟಿದ್ರು. ನೆಕ್ಸ್ಟ್ ಬರುವಾಗ ಹೋಗೋಣ. ಇವಾಗಷ್ಟು ಬನ್ನಿ ನೋಡ್ರಿ, ಇವಾಗಷ್ಟು ಅಂಗಡಿಗೆ ಬನ್ನಿ. ಇನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಉದ್ಯೋಗನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಕಸ ತೆಗಿಬೇಕು, ಪರ್ಸಿ ಒರೆಸ್ಕೋಬೇಕು. ಎಲ್ಲ ಈ ಥರ ಇಟ್ಟು ಹೋಗಿಬಿಟ್ಟಿರ್ತೀನಿ ನಾನು. ಈ ಕಡೆ ಪಿಕ್ಕಡಾರ ಎಲ್ಲನ ನೀಟಂಗೆ ಒರೆಸ್ಕೊಂಡ್ಬಿಡೋಣ. ಇವಾಗ ಪೂಜೆ ಅದೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಕೂತೇನೆ ನಾನು. ಇನ್ನು ಕಸ್ಟಮರ್ಸ್ ಬರಬೇಕಷ್ಟ. ಬಂದ್ರಂದ್ರೆ ಅದನ್ನು ಮುಗಿಸ್ಕೊಂಡು ಏನೈತಿ ಮತ್ತು ನಾನು ಹೋಗ್ಬೇಕು ಮನೆಗೆ. ನಾಷ್ಟ ಅದು ಏನೂ ಮಾಡ್ಕೊಂಡಿಲ್ಲಲ್ಲ, ಇದ್ರ ಸಲುವಾಗಿ ಇವಾಗ ವೇಟಿಂಗ್ ಅಷ್ಟೆ. ಇವಾಗ ಅವ್ರು ಬರಬೇಕು, ಅದು ಮಾಡಿ ಕಳಿಸ್ಬಿಡ್ಬೇಕು ಅಷ್ಟೆ. ಮತ್ತು ನೆಕ್ಸ್ಟ್ ಮತ್ತೆ ಚಾಲೂ ಮಾಡ್ತೀನಿ ನಾನು. ವೀಡಿಯೋನ ಸ್ಟಾಪ್ ಮಾಡ್ತೀನಿ.